ಜೆಕೆ ನ್ಯೂಸ್ ವರದಿಯ ಫಲಶ್ರುತಿ. ಔರತ್ನಿಂದ ಲಾಧಾ ಹೋಗುವ ರಸ್ತೆ ಕಾಮಗಾರಿ ಪ್ರಾರಂಭ. ಬೀದರ್ ಜಿಲ್ಲೆಯ ಔರತ್ ಪಟ್ಟಣದಿಂದ ಲಾಧಾ ಗ್ರಾಮಕ್ಕೆ ಹೋಗುವ ರಸ್ತೆ ಸುಮಾರು 2 ಕಿಲೋಮೀಟರ್ಗಿಂತ ಹೆಚ್ಚು ರಸ್ತೆ ಹದಗೆಟ್ಟಿತ್ತು. ಇದರ ಹಿನ್ನೆಲೆ ಸಾಮಾಜಿಕ ಕಾರ್ಯಕರ್ತರ ಧ್ವನಿ ಗೂಡಿಸಿದರು ಹಾಗೂ ನಮ್ಮ ಜೆಕೆ ಕನ್ನಡ ಸುದ್ದಿ ವಾಹಿನಿಯಲ್ಲಿ ಈ ಕುರಿತು ಸುದ್ದಿಯಾಗಿತ್ತು. ಸುದ್ದಿಗೆ ಎಚ್ಚೆತ್ತ ಅಧಿಕಾರಿ ಜನಪ್ರತಿನಿಧಿಗಳು ಈ ಕಡೆಗೆ ಗಮನ ಹರಿಸಿ ತಕ್ಷಣ ರಸ್ತೆ ಕಾಮಗಾರಿ ಕಾರ್ಯಕ್ಕೆ ಮುಂದಾಗಿದ್ದು ರಸ್ತೆ ಕಾಮಗಾರಿ ಆರಂಭವಾಗಿದೆ. ನಮ್ಮ ವರದಿಗೆ ಸ್ಪಂದಿಸಿ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿರುವ ಅಧಿಕಾರಿ ಜನಪ್ರತಿನಿಧಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ರಾಜಯ್ಯ ಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಔರತ್. ಔರಾದ್ ತಾಲೂಕಿನ ಲಾಧಾ ಗ್ರಾಮಕ್ಕೆ ಹೋಗುವ 2.5 ಕಿಲೋಮೀಟರ್ ಕಾಮಗಾರಿಯನ್ನು ಸಂಪೂರ್ಣ ಕೆಟ್ಟೋಗಿತ್ತು. ಈ ಸಂಬಂಧ ಸುದ್ದಿ ಸಮಯ ನ್ಯೂಸ್ ಹಾಗೂ ಜೆಕೆ ನ್ಯೂಸಿನ ಸುದ್ದಿಯಲ್ಲಿ ಪ್ರಕಟವಾಗಿತ್ತು. ಆ ಪ್ರಕಟವಾಗಿದ್ದ ನೋಡಿ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು, ಅದೇ ರೀತಿ ನಾವು ಮನವಿ ಕೂಡ ಕೊಟ್ಟಿದ್ದೆವು, ಅದನ್ನು ಎಚ್ಚೆತ್ತುಕೊಂಡು ಮತ್ತೇನಪ್ಪ ಅಂದ್ರೆ ಇವಾಗ ಪ್ಯಾಚ್ ವರ್ಕ್ ಸುಮಾರು 5 ಲಕ್ಷ ರೂಪಾಯಿ ಪ್ಯಾಚ್ ವರ್ಕ್ ಕಾಮಗಾರಿ ಚಾಲನೆ ಮಾಡಿದಾರ. ಅದು ಪ್ಯಾಚ್ ವರ್ಕ್ ಕೆಲಸ ಕಾಮಗಾರಿ ಆಗ್ಯದ. ನಮ್ಮ ಮನವಿ ಸ್ಪಂದಿಸಿದಾರ. ಅದೇ ರೀತಿ ಸಾರ್ವಜನಿಕರ ಪರವಾಗಿ ಜೆಕೆ ನ್ಯೂಸು ಹಾಗೂ ನಮ್ಮ ಸುದ್ದಿ ಸಮಯ ನ್ಯೂಸ್ ಅವರನ್ನು ಒಳ್ಳೆಯ ರೀತಿಯಿಂದ ಸಾರ್ವಜನಿಕರಿಗೆ ಏನಾದರೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಒಳ್ಳೆ ಸುದ್ದಿ ಮಾಡಿದರು. ಆ ಸುದ್ದಿಯನ್ನು ಎಚ್ಚೆತ್ತುಕೊಂಡು ಇವತ್ತು ಸರ್ಕಾರ ಅವರ ಶಾಸಕರ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಅನುದಾನದ ಪ್ಯಾಚ್ ವರ್ಕ್ ಕೆಲಸ ನಡೆದದ. ಕೆಲಸ ಕೂಡ ಕಂಪ್ಲೀಟ್ ಆಗುವ ಹಂತದಲ್ಲಿ ಕಂಪ್ಲೀಟ್ ಮುಗಿದಿದೆ. ಮತ್ತೇನಂತಂದ್ರೆ ಹೊಸ ಕಾಮಗಾರಿ ಮಾಡಬೇಕು. ಈ ಪ್ಯಾಚ್ ವರ್ಕ್ ಅಂದ್ರೆ ತಾತ್ಕಾಲಿಕವಾಗಿ 5 ತಿಂಗಳು 6 ತಿಂಗಳೊಳಗೆ ನಡೀತದೆ. ಮುಂದೆ ಅಂದ್ರೆ ಹೊಸ ಕಾಮಗಾರಿ ಮಾಡ್ಲಿಕ್ಕೆ ಅಂದ್ರೆ ಪ್ರಪೋಸಲ್ ಕಳಿಸಿದಂತಕ್ಕಂಥ ಮಾತ್ರ ಅಧಿಕಾರಿಗಳು ಹೇಳ್ತಾರೆ. ಆ ಪ್ರಪೋಸಲ್ ಬಂದ ತಕ್ಷಣ ಹೊಸ ಕಾಮಗಾರಿ ಹೊಸ ರೋಡ್ ಮಾಡಿಕೊಡ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಹಾಗೂ ನಮ್ಮ ಎಲ್ಲ ಅಧಿಕಾರಿಗೆ ಒತ್ತಾಯ ಮಾಡ್ತಾರೆ. ಅದೇ ರೀತಿ ವಿಶೇಷವಾಗಿ ಜೆಕೆ ನ್ಯೂಸ್ ಸುದ್ದಿ ಮಾಡಿರೋ ಸುದ್ದಿದಾರರಿಗೆ ಹಾಗೂ ಸುದ್ದಿ ಸಮಯ ನ್ಯೂಸ್ ಮಾಡಿರೋ ಸುದ್ದಿದಾರರಿಗೆ ಅವರಿಗೆ ಕೋಟಿ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ. ಧನರಾಜ್ ಮುಸ್ತಾಪುರ್, ಡಿಎಸ್ ಸಂಚಾಲಕ, ಬೀದರ್. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932. Sangam Electronics and Home Appliances. All types of home appliances are available at Sri Veerabhadra Complex opposite DCC Bank, Main Road, Humnabad.